ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಬಿಸಿಬೇಳೆ ಮಾಡಿ ತೋರಿಸ್ತೀನಿ ನೋಡಿ. ಬೆಳಗ್ಗೆ ನಾಷ್ಟಕ್ಕೆ ಟಿಫಿನ್ ಬಾಕ್ಸಿಗೆ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ನಾನೊಂದು ಮುಕ್ಕಾಲು ಬಟ್ಲು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಆದರೂ ತೊಗೋಬೋದು. ನಾನಿವಾಗ ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಅಕ್ಕಿ ಇದೆರಡು ಸೇರಿಸಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ತರಕಾರಿಗಳು ಬಟಾಣಿ, ನಾನು ಒಣ ಬಟಾಣಿ ಇರೋದಕ್ಕೆ ನಾನು ಬೇಯಿಸಿ ತೊಗೊಂಡಿದ್ದೀನಿ. ಬಟಾಣಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು. ಒಗ್ಗರಣೆಗೆ ಒಂದು ಕ್ಯಾಪ್ಸಿಕಮ್ಮು, ಈರುಳ್ಳಿ, 2 ಒಣ ಮೆಣಸಿನ್ಕಾಯಿ, ಟೊಮೊಟೊ, ಹುಣಸೆಹಣ್ಣು. ಆಮೇಲೆ 10 ರೂಪಾಯಿ ಪ್ಯಾಕೆಟು ಬಿಸಿಬೇಳೆ ಬಾತ್ಗೆ ಸಿಗುತ್ತೆ. ಅದೊಂದೇ ನಾವು ಅಂಗಡಿಯಿಂದ ತರೋದು. ಅದು ತಂದು ಮಾಡ್ಕೋಬೋದು. ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಕುಕ್ಕರ್ ಇಟ್ಕೋಬೇಕು. 1 ರಿಂದ 1.5 ಚಮಚ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಇವಾಗ ತೊಳೆದಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಹಾಕ್ಕೊಂಡು ನೋಡಿ ಬೇಳೆ ಹಾಕ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗಡ್ಡೆ ಇದೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಬಿಡಿ ಬಿಡಿಯಾಗಿರುತ್ತೆ, ಚೆನ್ನಾಗಿರುತ್ತೆ. 1 ಸ್ಪೂನು ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಈ ಥರ ಎಲ್ಲ ಕೈ ಆಡಿಬಿಟ್ಟು ನಾವು ಇದು ವಿಸಿಲ್ ಮುಚ್ಚೋಣ. 1-2 ವಿಸಿಲ್ ಆದರೆ ಸಾಕು. ಇವಾಗ ಇದು ಕೈ ಆಡಿದಾಗಿದೆ. ಇವಾಗ ವಿಸಿಲ್ ಮುಚ್ಚೋಣ. 1-2 ಸೀಟಿ ಹೊಡೆದ್ರೆ ಸಾಕು. ಒಂದು ಚಿಕ್ಕದು ಈ ಥರ ಪಾನ್ ಇಟ್ಕೊಂಬಿಟ್ಟು 1-2 ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಜಾಸ್ತಿ ಏನು ಎಣ್ಣೆ ಹಾಕ್ಕೋಬೇಡಿ, ಯಾಕಂದರೆ ಲಾಸ್ಟಿಗೆ ತುಪ್ಪ ಹಾಕ್ತೀವಿ ಸ್ವಲ್ಪ. ಆವಾಗ ಎಣ್ಣೆ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಟ್ಟು ಕರಿಬೇವು, 2 ಒಣ ಮೆಣಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿದ್ದೀವಲ್ವ ಅದು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಈ ಥರ ಫ್ರೈ ಮಾಡೋಣ. 1-2 ನಿಮಿಷ ಫ್ರೈ ಆಗಿ ಇದಾಗಿದೆ. ದಪ್ಪ ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಗೋಡಂಬಿನೂ ಹಾಕ್ಕೋಬೋದು. ಅದೇನು ಆಪ್ಷನ್ ಇಲ್ಲ. ನೀವು ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ನಾನು 1-2 ಸುಮ್ಮನೆ ಹಾಕಿರ್ತೀನಿ. ಇವಾಗ ಇದು ದಪ್ಪ ಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿ ನೋಡಿ. ಬೇಕಂದರೆ 1-2 ಗೋಡಂಬಿ ಹಾಕ್ಕೊಳ್ಳಿ, ಬೇಡ ಅಂದರೆ ಈ ಬೇಡ. ದಪ್ಪ ಮೆಣಸಿನ್ಕಾಯಿ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಹಾಕ್ಕೋಬೇಕು. ಇವಾಗ ಟೊಮೊಟೊ, ನಾವು ಒಂದು ಚಿಕ್ಕದಾಗಿ ಒಂದು ಟೊಮೊಟೊ ತೊಗೊಂಡಿದ್ದೆ. ಟೊಮೊಟೊನ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ, ಯಾಕಂದರೆ ಖಾರ ಬೇಕನ್ನೋರು ಹಾಕೋಬೋದು. ಈ ಖಾರ ಇದ್ರೇ ಸ್ವಲ್ಪ ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ನಲ್ವ, ಅದೇ ಇದು ಬಿಸಿಬೇಳೆ ಬಾತ್ ಪೌಡ್ರು. ಇದು ಹಾಕಿ ಜಾಸ್ತಿ ಹೊತ್ತೇನು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಈ ಥರ ಮಾಡಿದರೆ ಸಾಕು. ಹುಣಸೆಹಣ್ಣು ತಿನ್ನಲಾರ್ದವ್ರಿದ್ರೆ ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ. ನಾನು ಹುಣಸೆಹಣ್ಣು ಹಾಕಿದ್ರೇ ಈ ಬಿಸಿಬೇಳೆ ಬಾತು ಟೇಸ್ಟ್ ಆಗೋದು. ಅದಕ್ಕೆ ನಾನು ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆವಾಗಲೇ ನಾವು ಉಪ್ಪು ಹಾಕಿದ್ದೀವಿ, ಆದರೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋಬೇಕು. ಬರೀ ಹುಣಸೆಹಣ್ಣು ಹುಳಿಯಲ್ಲೆಲ್ಲ ಬೇಡ, ಸ್ವಲ್ಪ ಕುದಿಬೇಕಿದೆ. ನೋಡಿ, ಈ ಥರ ಇದು ಕುದ್ದಾದ ನಂತರ, ಬಿಸಿಲಾದ ನಂತರ ಇದನ್ನು ನಾನು ಹೇಗೆ ಹಾಕೋದಂತ ಹಾಕಿ ತೋರಿಸ್ತೀನಿ. ನೋಡಿ, ಇವಾಗ ರೆಡಿಯಾಗಿದೆ. ನಾವು ಕುಕ್ಕರು ಏನಾಯ್ತಂತ ನೋಡ್ಕೊಂಬರೋಣ. ಅದಾದ ನಂತರ ಇನ್ನು ಹೇಗೆ ಹಾಕಿ ಅದನ್ನು ರೆಡಿ ಮಾಡೋದಂತ ನಾನು ತೋರಿಸ್ತೀನಿ. ಸ್ವಲ್ಪ ಖಾರವಾಗಿರಲಿ. ಅದ್ರ ಜೊತೆಗೆ ಬೂಂದಿ ಕಾಳಿದ್ರಂತೂ ಸೂಪರ್. ನೋಡಿ, ಇವಾಗ ಇದು ರೆಡಿ ಆಯಿತು. ಇವಾಗ ಕುಕ್ಕರ್ ತೆಗೆದು ನೋಡೋಣ ಅದು ಏನಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ಹೇಗಾಗಿದೆ ಅಂತ ನೋಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ತುಂಬ ನುಣ್ಣಗೂ ಆಗಿಲ್ಲ, ಯಾಕಂದರೆ ಇದೆಲ್ಲ ಬಾಯಿಗೆ ಸಿಗಬೇಕು ಅಂದ್ರೇ ಚೆನ್ನಾಗಿರೋದು. ನೋಡಿ ಎಷ್ಟು ಸಖತ್ತಾಗಿದೆ. ಇದಕ್ಕೆ ನಾವೀಗ ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ವ, ಹಾಕ್ಕೋಬೋದು. ನೀವು ಇನ್ನೊಂದು ಏನಂದರೆ, ನೀವು ಮಸಾಲೆ ಎಲ್ಲ ನಾವು ಎಣ್ಣೆಗೆ ಒಗ್ಗರಣೆ ಮಾಡುವಾಗ ಬೇಕಾದ್ರೆ ಕಡಲೆ ಬೀಜನೂ ಹಾಕ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿರೋದು ನಾನು ಹಾಕ್ತಾಯಿದ್ದೀನಿ. ನೀವು ಖಾರ ಉಪ್ಪು ನೋಡ್ಕೊಂಡು ಎಲ್ಲ ಹಾಕ್ಕೋಬೋದು. ಸ್ವಲ್ಪ ಇದು ನೀರು ಹಾಕ್ಕೋಬೇಕು. ಇದರಲ್ಲಿ ನೀರು ಹಾಕ್ಕೊಂಬಿಟ್ಟು ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಒಂದು ಸತಿ ಬಿಸಿಬೇಳೆ ಬಾತ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಸೂಪರಾಗಿರುತ್ತೆ. ಅಂದರೆ ಇದು ಬೇಗ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ. ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನು ನೀರು ಹಾಕಿ ತೋರಿಸ್ತೇನೆ. ಇದ್ರ ಜೊತೆಗೆ ಬೂಂದಿ ಕಾಳು ಹಾಕೊಂಡು ತಿಂದು ನೋಡಿ, ಅದ್ರ ಮಜನೇ ಬೇರೆ. ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಇನ್ನೂ ಒಂದು ವಿಶಿಲ್ ಹೊಡಿಸ್ಬೇಕಲ್ವ ನಾವು. ಅದಕ್ಕೆ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಯಾವ ಥರ ಇದೆ ಅಂತ, ಸೂಪರಾಗಿದೆ. ನೀವು ಒಂದು ಸತಿ ಬಿಸಿಬೇಳೆ ಬಾತು ಮನೆಯಲ್ಲೇ ತರಕಾರಿ ಇರುತ್ತೆ, ಯಾವ ಅಕ್ಕಿ ಬೇಕಾದ್ರೂ ಹಾಕೋಬೋದು. ಏನದೊಂದು 10 ರೂಪಾಯಿಗೆ ಅಂತ ಪ್ಯಾಕೆಟ್ ಸಿಗುತ್ತೆ. ಇದು 3-4 ಜನ ತಿನ್ಬೋದು, ಆರಾಮಾಗೆ ಮಾಡ್ಕೋಬೋದು. ಬಾಕ್ಸ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಬೆಳಗ್ಗೆ ನಾಷ್ಟಕ್ಕೆ ಹೊರಗಡೆ ಕೆಲ್ಸಕ್ಕೆ ಹೋಗೋರೆಲ್ಲ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಷ್ಟೇ, ಗಟ್ಟಿಯಾಗುತ್ತೆ. ಇನ್ನೊಂದು ಸ್ವಲ್ಪ ನಾನು ನೀರು ಹಾಕಿ ತೋರಿಸ್ತೇನೆ. ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು, ಯಾಕಂದರೆ ಇದಕ್ಕೆ ಕೊತ್ತಂಬರಿ ಹಾಕಿದ್ರೇ ಇದು ಟೇಸ್ಟ್ ಬರೋದು. ಇದು ನೋಡಿ, ಈ ಥರ ಕೊತ್ತಂಬರಿ ಹಾಕಿಬಿಟ್ಟು ನಾವು ಇವಾಗ ಒಂದು ವಿಸಿಲ್ ಹೊಡ್ಸೋಣ. ಯಾಕಂದ್ರೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಬೇಳೆಗೆ ಅನ್ನಕ್ಕೆ. ಇವಾಗ ಒಂದು ವಿಸಿಲ್ ಹೊಡ್ಸೋಣ. ನೋಡಿ ರೆಡಿಯಾಗಿದೆ. ಬಿಸಿಬೇಳೆ ಬಾತ್ ಹೇಗಾಗಿದೆ ಅಂತ ನೋಡಿ. ನೀವು ಒಂದು ಸತಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ನಾನಿವಾಗ ಸರ್ವಿಂಗ್ ಬಾಲ್ಗೆ ಸರ್ವ್ ಮಾಡ್ತೀನಿ. ನೋಡಿ ರೆಡಿಯಾಗಿದೆ. ಇದರಲ್ಲಿ ಬೂಂದಿ ಕಾಳು ಹಾಕೊಂಡು ತಿಂದ್ರೆ ಮಸ್ತ್ ಇರುತ್ತೆ. ನೋಡಿ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ನಿ. ಈ ಥರ ಬೂಂದಿ ಕಾಳು ಹಾಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ನೀವು ಈ ಸ್ವಲ್ಪ ಗಟ್ಟಿ ಅನಿಸಿದ್ರೆ, ಲೇಟಾಗಿ ತಿನ್ನಂಗಿದ್ರೆ, ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಕಾಯಿಸಿ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಈ ಬಿಸಿಬೇಳೆ ಬಾತು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.